ಹಳ್ಳಿ ವಿಧಾನದ ಹಸಿ ಅಂಬ್ರ ತಿಂದಿದ್ದೀರಾ? ಹಾಗಿದ್ರೆ ಬನ್ನಿ ನಮ್ಮ ವಿಡಿಯೋದಲ್ಲಿ ಹಸಿ ಅಂಬ್ರ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಕಾಯಿ ಹಾಗೆ ಒಂದು 2-3 ಎಸಳಷ್ಟು ಈರುಳ್ಳಿ, 1-2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಚಮಚದಷ್ಟು ಖಾರ ಪುಡಿ. ಇದಕ್ಕೆಲ್ಲ ಹಸಿದೆ ತಗೋಬೇಕು. ಜೀರಿಗೆ ಹಾಕ್ತಾ ಇದ್ದೀನಿ 1/4 ಚಮಚದಷ್ಟು. ಹಾಗೆ 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣು, 1/4 ಚಮಚದಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಹಾಗೆ ನಾಟಿ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಈಗ ನೋಡಿ ಪೇಸ್ಟ್ ರೆಡಿ ಇದೆ. ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ದಿಢೀರ್ ಮಾಡುವಂಥ ಸಾಂಬಾರು, 2 ನಿಮಿಷ ಸಾಕಾಗುತ್ತೆ. ತುಂಬ ರುಚಿಕರವಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿದ್ರೆ ಈ ಸಾಂಬಾರು ಅನ್ನೋದಕ್ಕಿಂತ ಮುಂಚೆ ಇದನ್ನು ಅಂಬ್ರ ಅಂತ ಹೇಳ್ತೀವಿ. ಇದಕ್ಕೆ ಹಸಿ ಅಂಬ್ರ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ಅಂಬ್ರ ರೆಡಿ ಆಯಿತು ನೋಡಿ. ಒಂದ್ಸಲ ಈ ಹಸಿ ಅಂಬ್ರನ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಸಿಂಪಲ್ ಅಂಬ್ರ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹಳ್ಳಿ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.